ಆತ್ಮೀಯ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನ ಜ್ಯೋತಿಷ್ಯ ಮಾರ್ಗದರ್ಶಿ ಕಾರ್ಯಕ್ರಮದಲ್ಲಿ ಮುಂದುವರೆದು ಪದ್ಮಕಾಳ ಸರ್ಪಯೋಗ ಹಾಗೂ ಮಹಾಪದ್ಮಕಾಳ ಸರ್ಪಯೋಗದ ಬಗ್ಗೆ ನಿಮಗೆ ತಿಳಿಸ್ತೀನಿ. ನೋಡಿ, 5ನೇ ಲಗ್ನ ಭಾವದಿಂದ 11ನೇ ಭಾವದೊಳಗೆ 7 ಗ್ರಹಗಳು ರಾಹುಕೇತುಗಳ ಮಧ್ಯೆ ಬಂಧಿತರಾಗಿದ್ದರೆ ಅದನ್ನು ಪದ್ಮಕಾಳ ಸರ್ಪಯೋಗ ಅಂತೀವಿ. ಇದರಿಂದ ಹಣಕಾಸಿನ ತೊಂದರೆ, ಜೀವನವೆಲ್ಲ ಹಣಕಾಸು ತೊಂದರೆ ಇರ್ತದೆ, ಸಂತಾನಕ್ಕೆ ಕೊರತೆ, ಮಕ್ಕಳು ಮರಿ ಆಗೋದಿಲ್ಲ. ಅದೇ ರೀತಿಯಲ್ಲಿ ಮಹಾಪದ್ಮಕಾಳ 6ನೇ ಲಗ್ನ ಭಾವದಿಂದ 12ನೇ ಲಗ್ನ ಭಾವದವರೆಗೆ 7 ಗ್ರಹಗಳು ರಾಹು ಕೇತುಗಳ ಮಧ್ಯ ಬಂಧಿತರಾಗಿದ್ದರೆ ಅದನ್ನು ಮಹಾಪದ್ಮಕಾಳ ಸರ್ಪ ಯೋಗ ಅಂತ ಕರಿತೀವಿ. ಇದರಿಂದ ಏನಪ್ಪ ಆಗ್ತದಂದರೆ, ಯಾವಾಗಲೂ ಸಾಧಲೇ ಇರ್ತಕ್ಕಂಥದ್ದು, ಯಾವಾಗಲೂ ರೋಗಗ್ರಸ್ತರಾಗಿರ್ತಕ್ಕಂಥದ್ದು, ಯಾವುದೇ ವ್ಯವಹಾರಲ್ಲಿ ಕೈ ಇಟ್ಟರೂ ಸಹ ತೊಂದರೆ ಆಗ್ತಕ್ಕಂಥದ್ದು ಈ ಒಂದು ಮಹಾಪದ್ಮಕಾಳದ ಒಂದು ಫಲ.